ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಲಾಗ್ ಅಂಡ್ ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಈ ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಅಂಡ್ ಅನ್ಎಥಿಕಲ್ ಲೋನ್ ರಿಕವರಿ ಮಾಡುವಂತಹ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವಂತಹ ರೀತಿಯಲ್ಲಿ ಸ್ಟ್ರಿಕ್ಟ್ ಲಾಸ್ ಅನ್ನ ತರೋದಕ್ಕೆ ನಿರ್ಧಾರ ಮಾಡಿ ಇದು ಎಲ್ಲವೂ ಡ್ರಾಫ್ಟ್ ಆಗಿ ಇನ್ನೇನು ಅದು ಜಾರಿಗೊಳ್ಳಬೇಕು ಅಷ್ಟೇ. ಸೊ ಇದು ಒಂದು ಮಹತ್ವಪೂರ್ಣವಾದ ಬೆಳವಣಿಗೆ. ಯಾಕಂದ್ರೆ ಈ ನನ್ನ ಹಳೆ ವಿಡಿಯೋಗಳಲ್ಲಿ ನಾನು ಹೌ ಟು ಹ್ಯಾಂಡಲ್ ಲೋನ್ ರಿಕವರಿ ಏಜೆಂಟ್ಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಆಸ್ ಪರ್ RBI ಗೈಡ್ಲೈನ್ಸ್, ನೀವು ಲೋನ್ ರಿಕವರಿ ಏಜೆಂಟ್ಸ್ ಆಗಿದ್ರೆ ಪ್ರಾಪರ್ ಡಾಕ್ಯುಮೆಂಟೇಶನ್ ನಿಮ್ಮ ಹತ್ರ ಇರಬೇಕು. ಅದೇ ರೀತಿ ನಿಮ್ಗೆ ಐಡೆಂಟಿ ಕಾರ್ಡ್ಸ್ ಇರಬೇಕು. ಬಿಫೋರ್ ಲೋನ್ ಕಲೆಕ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ನೋಟಿಸ್ ಅನ್ನ ಕೊಟ್ಟಿರಬೇಕು ಯಾರು ಡಿಫಾಲ್ಟರ್ ಆಗಿರ್ತಾರೆ. ಯಾಕಂದ್ರೆ ದೇ ಆರ್ ಜಸ್ಟ್ ಡಿಫಾಲ್ಟರ್, ನಾಟ್ ದ ಕ್ರಿಮಿನಲ್. ಸೊ ನೀವು ಅವರ ಮನೆ ಹತ್ರ ಹೋಗಿ ಅವರಿಗೆ ಮರ್ಯಾದೆ ತೆಗೆಯುವಂತಹ ಮಾತುಗಳನ್ನಾಡುವುದು, ಅವರ ಒಂದು ನೈಬರ್ ಅಥವಾ ಅಕ್ಕಪಕ್ಕದ ಮನೆ ಅವರು ಕೇಳಿಸುವಂತಹ ರೀತಿಯಲ್ಲಿ ಜೋರಾಗಿ ಕೂಗಿ ಮಾತಾಡುವುದು, ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡೋದು, ಸೊ ಇದು ಯಾವುದು ಆಸ್ ಪರ್ RBI ಗೈಡ್ಲೈನ್ಸ್ ಮಾಡುವಂತ ಇಲ್ಲ. ಅದೇ ರೀತಿ ನೀವು ಅವರಿಗೆ ಕಾಲ್ಸ್ ಮಾಡುವುದು ಸಹ ಅವರಿಗೆ ಮೆಂಟಲ್ ಸ್ಟ್ರೆಸ್ ಅಥವಾ ಮೆಂಟಲ್ ಟಾರ್ಚರ್ ಕೊಡುವಂಥದ್ದು ಮಾಡಬಾರದು. ಬಿಕಾಸ್ ಆಫ್ಟರ್ 8 o'clock ನೀವು ಯಾರಿಗೆ ಆದರೂ ಕಾಲ್ ಮಾಡುವಂಥದ್ದು, ದೆನ್ ಆಫ್ಟರ್ ಟಿಲ್ 6 or 7 ನೀವು ಅಲ್ಲಿವರೆಗೂ ಮಾತ್ರ ಒಂದು ಡಿಫಾಲ್ಟರ್ಗೆ ನೀವು ಕಾಲ್ ಮಾಡಬೇಕಾದಂತಹ ಒಂದು ಪಾಲಿಸಿ, ಅದೇ ರೀತಿ ಅದೊಂದು ರೂಲ್. ಅದರ ಮೇಲೆ ಅವರನ್ನು ನೀವು ಯಾವುದೇ ಕಾರಣಕ್ಕೂ ಸಂಪರ್ಕ ಮಾಡಬಾರದು ಬೈ ಕಾಲ್, ಬೈ ವಾಟ್ಸಪ್. ಸೊ ವಾಟ್ ಎವರ್ ಮೋಡ್ಸ್ ಆಫ್ ಕಮ್ಯುನಿಕೇಶನ್ ನೀವು ಮಾಡುವಂತಿಲ್ಲ. ಅದೇ ರೀತಿ ನೀವು ಅವರಿಗೆ ಯಾವುದೇ ಆದಂತಹ ಕಿರುಕುಳವನ್ನ ಕೊಡುವಂತಿಲ್ಲ. ಸೊ ಇದು ಈಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದ್ದು, ಸೊ ಈ ಒಂದು ಫೈನಾನ್ಸ್ ಜಾಲಕ್ಕೆ ಸಿಲುಕಿದ ಎಷ್ಟೋ ಜನ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಸೊ ಇವರು ಆ ಸಾಲವನ್ನು ಕಟ್ಟಕ್ ಆಗದೆ ಮಾನ ಮರ್ಯಾದೆಗೆ ಅಂಜಿ ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡಿರುವಂತಹ ಉದಾಹರಣೆ ಇದೆ. ಸೊ ಇದಕ್ಕಾಗಿ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಟೇಕನ್ ಅ ಸ್ಟೆಪ್ ಅಹೆಡ್ ಟು ಸ್ಟಾಪ್ ಆಲ್ ಸಚ್ coercive and unhuman way of loan recovery agents methods. ಸೊ ಈ ಮೆಥಡ್ಸ್ಗೆ ಒಂದು ಕಡಿವಾಣ ಹಾಕಬೇಕಂತ ಸೊ ಈಗ ಸ್ಟ್ರಿಕ್ಟ್ ಲಾಸ್ ಅನ್ನ ತರೋದಕ್ಕೆ ಅವರು ಮುಂದಾಗಿದ್ದಾರೆ. ಸೊ ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಅಥವಾ ಫೈನಾನ್ಸ್ ಕಂಪನಿಗಳಾಗಿ ಯಾರೇ ಆಗಿರ್ಬೋದು, ಮನೆ ಬಾಗಿಲಿಗೆ ಲೋನ್ ರಿಕವರಿ ಏಜೆಂಟ್ಸ್ ಅನ್ನ ಕಳಿಸೋದು, ಆಲ್ ಸಚ್ ಅನ್ಎಥಿಕಲ್ಸ್ ವೇ ಆಫ್ ಯಾರು ಕಲೆಕ್ಟ್ ಮಾಡ್ತಿದ್ದಾರೆ, ಸೊ ಅವರಿಗೆ ಮಿನಿಮಮ್ 1 year to 3 years ದಂಡದ ಜೊತೆಗೆ ಅವರಿಗೆ ಇಂಪ್ರಿಸನ್ಮೆಂಟ್ ಇದೆ ಅನ್ನುವ ಈ ಒಂದು ಕಾನೂನನ್ನು ನಮ್ಮ ಕರ್ನಾಟಕದಲ್ಲಿ ಜಾರಿಗೊಳಿಸ್ತಾರೆ. ಸೊ ಇದರಿಂದ ನಮಗೆ ಏನ್ ಹೇಳಬೇಕು ಆಸ್ ಅನ್ ಅಡ್ವೊಕೇಟ್ ಅಂದ್ರೆ, ಸೊ ಇಟ್ ಇಸ್ ಲೈಕ್ ಅ ಡಿಫೆನ್ಸ್ ಫಾರ್ ಮೆನಿ ಡಿಫಾಲ್ಟರ್ಸ್. ಎಸ್, ಯು ಮೈಟ್ ಬಿ ಡಿಫಾಲ್ಟರ್, ನೀವು ಡಿಫಾಲ್ಟರ್ ಆಗಿರ್ಬೋದು, ಕಾರಣಾಂತರಗಳಿಂದ ಸರ್ಕಮ್ಸ್ಟಾನ್ಸಸ್ ನಿಮ್ಮ ಒಂದು ಕೆಲಸ ಕಳ್ಕೊಂಡಿರ್ಬೋದು, ಅದೇ ರೀತಿ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ನೀವು ಕಟ್ಟೋದಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ನೀವು ಸಮಯವನ್ನು ತಗೋಬಹುದು. ಯಾಕಂದ್ರೆ ಎನಿ ಬ್ಯಾಂಕ್ ಆರ್ ಎನಿ ರಿಜಿಸ್ಟರ್ಡ್ ಫೈನಾನ್ಸ್ ಕಂಪನಿ ನಡೆಯೋದು ಇಂತಹ ಒಂದು ಸಾಲವನ್ನು ಕೊಟ್ಟಿ ಅವರು ಆ ಒಂದು ಸಂಸ್ಥೆ ಅಥವಾ ಆ ಒಂದು ಬ್ಯಾಂಕ್ ನಡೆಯುವಂಥದ್ದು ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು, ಸ್ಟೇಟ್ ವೈಸ್ ಬ್ಯಾಂಕ್ ಆಗಿರ್ಬೋದು, ಎಲ್ಲ ಬ್ಯಾಂಕು ಹೇಗೆ ನಡೆಸ್ತಾರೆ ಅವರ ಒಂದು ವಹಿವಾಟು ಅಂತಂದ್ರೆ ಅವರು ಸಾಲವನ್ನು ಕೊಟ್ಟು ಆ ಸಾಲಕ್ಕೆ ಬರುವಂತ ಬಡ್ಡಿ ಆಸ್ ಪರ್ RBI ಗೈಡ್ಲೈನ್ಸ್, ಇಫ್ ಇಟ್ ಇಸ್ ಅನ್ಸೆಕ್ಯೂರ್ಡ್ ಲೋನ್ 16%, ಇಫ್ ಇಟ್ ಇಸ್ ಸೆಕ್ಯೂರ್ಡ್ ಲೋನ್ಸ್ 14%. ಸೊ ಈ ಒಂದು ಲೋನ್ ಪರ್ಸೆಂಟೇಜ್ ಅನ್ನ ಎಷ್ಟು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ 30%, 24% ಹಾಗೆ ಕೊಟ್ಟಿರುವ ಒಂದು 10,000ಕ್ಕೆ ಸೊ ಅವರು ಬಡ್ಡಿ ಸಮೇತ ಸೇರಿಸಿ ಒಂದು 25,000 ತಗೊಳ್ಳೋದು, 30,000 ತಗೊಳ್ಳೋದು, ಈ ರೀತಿ ಅನ್ಎಥಿಕಲ್ ವೇ ಆಫ್ ಚಾರ್ಜಿಂಗ್ ಇಂಟ್ರೆಸ್ಟ್ ಇದನ್ನ ಮಾಡ್ತಾ ಎಷ್ಟೋ ಜನರ ರಕ್ತವನ್ನು ಹೀರ್ತಾ ಇದ್ದಾರೆ. ಇದಕ್ಕೆ ಕಡಿವಾಣವಾಗಿ ನಮ್ಮ ಕರ್ನಾಟಕ ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದೆ. ಸೊ ಇದಕ್ಕೆ ಗವರ್ಮೆಂಟ್ಗೆ ವಿ ಹ್ಯಾವ್ ಟು ಅಪ್ರಿಶಿಯೇಟ್. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಲೋನ್ಸ್ ತಗೊಂಡಿದ್ರೆ ನೀವು ಅದನ್ನ ಕಟ್ಟಲೇಬೇಕು ಎಥಿಕಲ್ ವೇ ಆಗಿ. ಹೇಗಂದ್ರೆ ಟೇಕ್ ಲೋನ್ ಫ್ರಮ್ ದ ರಿಜಿಸ್ಟರ್ಡ್ ಫೈನಾನ್ಸ್ ಕಂಪನಿ, ಟೇಕ್ ಲೋನ್ ಫ್ರಮ್ ದ ರಿಜಿಸ್ಟರ್ಡ್ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಆರ್ ಸ್ಟೇಟ್ ವೈಸ್ ಬ್ಯಾಂಕ್. ನೀವು ಆ ಒಂದು ಲೋನ್ ಅನ್ನ ತಗೊಂಡು ನೀವು ಕಟ್ಟುವಂಥದ್ದು ನಿಮ್ಮ ಒಂದು ಕರ್ತವ್ಯ. ನಿಮಗೆ ಏನಾದರೂ ತೊಂದರೆ ಆಗಿದ್ರೆ, ಫಾರ್ ಅನ್ ಎಕ್ಸಾಂಪಲ್ ಮೆಡಿಕಲ್ ಎಮರ್ಜೆನ್ಸಿ ಆರ್ ನಿಮಗೆ ಕೆಲಸ ಕಳ್ಕೊಂಡಿದ್ದಾಗ
ಆಗ ನೀವು ಥ್ರೂ ಲೆಟರ್ ಆ ಒಂದು ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಥವಾ ಮ್ಯಾನೇಜರ್ ಯಾರಿರ್ತಾರೆ ಅವರಿಗೆ ಇಂಥ ವಿಷಯವನ್ನು ನೀವು ತಿಳಿಸಿ ಸಮಯವನ್ನು ತಗೊಂಡು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಕೊಟ್ಟರೆ ನಿಮಗೂ ತೊಂದರೆ ಇರೋದಿಲ್ಲ. ಅದೇ ರೀತಿ ಬಿಫೋರ್ ಅನ್ ಆಲ್ ಈ ಥರ್ಡ್ ಪಾರ್ಟಿ ಏಜೆಂಟ್ಸ್ಗೆ ನಿಮ್ಮ ಒಂದು ಲೋನ್ ಅಕೌಂಟ್ನ ಮಾರ್ಬಿಡ್ತಾ ಇದ್ರು. ಸೊ ಅವರು ಅನ್ಎಥಿಕಲ್ ವೇ ಆಗಿ ಮನೆ ಹತ್ರ ಬರೋದು, ವಿತೌಟ್ ಎನಿ ಪ್ರಯರ್ ಪರ್ಮಿಷನ್ ಆರ್ ನೋಟಿಸ್ ಮನೆ ಹತ್ರ ಬರೋದು, ಇಂತಹ ತೊಂದರೆಗಳು ಆಗ್ತಾ ಇತ್ತು. ಸೊ ಇನ್ನು ಮುಂದೆ ಇಂತಹ ಕೆಲಸನ ಯಾರೇ ಮಾಡ್ತಿದ್ರು, ಎನಿ ಪರ್ಸನ್ ಡಿಫಾಲ್ಟರ್ ಆಗಿರ್ಬೋದು, ಅವರ ಮನೆ ಹತ್ರ ಯಾರಾದರೂ ಬಂದು ಈ ತರ ಕಿರುಕುಳ ಅಥವಾ ತೊಂದರೆ ಕೊಡ್ತಾ ಇದ್ರೆ ನೀವು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ನೀವು ಇದರ ವಿರುದ್ಧ ಕಂಪ್ಲೇಂಟ್ ಅನ್ನು ಕೊಟ್ಟು ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬಹುದು ಎಂದು ಹೇಳುತ್ತಾ ಈ ನನ್ನ ಒಂದು ಶಾರ್ಟ್ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಮಸ್ತೆ, ಜೈ ಕರ್ನಾಟಕ. ಥ್ಯಾಂಕ್ ಯು ಎವ್ರಿವನ್.